ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ನಂದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ನಾನು ನೈಟೇನೆ ಒಂದು ಸ್ಪೂನ್ ಕಾಮಕಸ್ತೂರಿ ಬೀಜ ಹಾಕಿ ಸ್ವಲ್ಪ ಕಲ್ಸಕ್ರೆನ ಹಾಕಿ ನೆನೆಸಿಟ್ಬಿಟ್ಟಿದ್ದೀನಿ. ಅದರಲ್ಲಿ ಇವಾಗಂತೂ ಸಮ್ಮರ್ ಇರೋದ್ರಿಂದ ಬಾಡಿ ಫುಲ್ಲು ಹೀಟ್ ಆಗ್ತಾ ಇರುತ್ತೆ. ಅಂದರೆ ನಮಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಎದ್ದು ನಾನು ಅದೇ ಡ್ರಿಂಕ್ನ ಕುಡಿಯೋದು. ಯಾವುದೇ ರೀತಿ ಟೀ ಕಾಫಿ ಎಲ್ಲ ನಾನು ತಗೊಳ್ಳೋದಿಲ್ಲ. ಅದರಿಂದ ನಾನು ಡೇನ 5:30ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ನನ್ನ ಮಗಳು ಇಬ್ಬರೂ ವೀಕ್ಲಿ ಒನ್ಸು ಟೆಂಪಲ್ಗೆ ಹೋಗ್ತೀವಿ, ಆಂಜನೇಯ ಟೆಂಪಲ್ಗೆ ಅಂತ ಅಂದ್ಬಿಟ್ಟು. ನಾನು ಮನೆ ಬಾಗಿಲೆಲ್ಲ ತೊಳೆದು ನೀಟಾಗಿ ಸ್ವಚ್ಛ ಮಾಡಿ ರಂಗೋಲಿನ ಹಾಕ್ತಾಯಿದ್ದೀನಿ. ಅಂತಂದರೆ ಆಂಜನೇಯಂದು ಗದೆ ಡಿಸೈನ್ನ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ ಇವತ್ತು ಸ್ಯಾಟರ್ಡೆ ಆದ್ದರಿಂದ. ಅಂದರೆ ಮಾರ್ನಿಂಗೇ ಎದ್ದು ಈ ಥರ ಆ್ಯಕ್ಟಿವ್ ಆಗಿರೋದ್ರಿಂದ ನೇಚರ್ನ ನೋಡಿಕೊಂಡೇ ನಾವು ಆ್ಯಕ್ಟಿವ್ ಆಗಿಬಿಡ್ತೀವಿ. ಅಂದರೆ ತುಂಬ ಆ್ಯಕ್ಟಿವ್ ಇರ್ತೀವಿ ಡೇ ಫುಲ್ಲು. ನಮಗೆ ನಾವೇ ಲೇಝಿ ಆಗಿರೋದಿಲ್ಲ. ಎಕ್ಸ್ಪೆಷಲಿ ನಾವಂತೂ ಬೆಳಗಿನ ಸಂಜೆ ತನಕ ಯಾವ ರೀತಿ ಕೆಲಸ ಮಾಡ್ತೇವೆ ಅನ್ನೋದೇ ಗೊತ್ತಾಗಲ್ಲ. ಮಾರ್ನಿಂಗ್ ಬೇಗ ಎದ್ದು ಈ ಥರ ಎಲ್ಲ ನಾವು ಮನೇಲೇ ಆಗಲಿ ಅಥವಾ ಈಚೆನೇ ಆಗಲಿ ಆ್ಯಕ್ಟಿವ್ ಆಗಿದ್ದು ಇನ್ನೇನಾದ್ರು ಆ್ಯಕ್ಟಿವಿಟೀಸ್ನ ನಾವು ಮಾಡ್ತಾಯಿದ್ರೆ ಡೇ ಫುಲ್ ಹೋಗೋದೇ ಗೊತ್ತಾಗಲ್ಲ ನಮಗೆ. ನಾನು ಎಲ್ಲ ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ ಅಷ್ಟರಲ್ಲಿ ಹಾಲು ಬಂತು. ಅಂದರೆ ಇದು ಹಾಲು ಅಲ್ಲೇ ಡೈರೆಕ್ಟಾಗಿ ಹಸುವಿಂದ ಕರೆದು ನಮಗೆ ಡೈರೆಕ್ಟಾಗಿ ತಂದು ಹಾಕುವಂಥದ್ದು. ಫಾರ್ಮಿಂದನೇ ನಾಟಿ ಹಸುದು ಹಾಲು ಬೇಕಾದ್ರೂ ಸಿಗುತ್ತೆ, ನಾವು ಮಕ್ಳಿಗೆ ಬೇಕಾದ್ರೂ ತೊಗೊಂಡು ಯೂಸ್ ಮಾಡ್ಬೋದು. ತುಂಬ ಬೆನಿಫಿಟ್ಸ್ ಇದೆ. ಅದು ಹಾಲೆಲ್ಲ ತೊಗೊಂಡಾದ್ಮೇಲೆ ನಾನು ಸ್ವಲ್ಪ ನೇಚರ್ನ ನೋಡೋಣ ಅಂತ ಅಂದ್ಬಿಟ್ಟು ಹಿಂದೆ ಹೋಗಿದ್ದೆ. ಅಂದರೆ ನಮ್ಮ ಮನೆಯಿಂದನೇ ಫುಲ್ಲು ಜಾಗ ಇದೆ, ಕ್ವಾರ್ಟರ್ಸ್ ಇರೋದ್ರಿಂದ ನಾವು ಏನೇನು ವೆಜಿಟೇಬಲ್ಸ್ನ ನಾವು ಬೆಳ್ಕೊಬೋದು ಸೀಸನ್ ವೈಸು, ಆ ವೆಜಿಟೇಬಲ್ಸ್ನ ನಾವು ಹಾಕ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ನಾನಿವತ್ತು ಮೆಂತ್ಯ ಬಾತ್ ಮಾಡೋಣ ನಾಟಿ ಸ್ಟೈಲು ಅಂತ ಅಂದ್ಬಿಟ್ಟು ಅದಕ್ಕೆ ಬೇಕಾಗಿರೋ ಅಂಥದ್ದು ಅಂದರೆ ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಆ ಥರದ ಸೀಸನ್ ವೈಸ್ ಏನೇನು ಬರುತ್ತೋ ಅದೆಲ್ಲ ಹಾಕಿರ್ತೀವಿ. ಶುಂಠಿನೇ ಆಗಿರ್ಬೋದು ಏನೋ ಅಂತ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕು ಟೊಮೆಟೊ, ಪುದೀನ ಅದನ್ನೆಲ್ಲ ಕಿತ್ಕೊಂಡು ಬಂದು ರೆಡಿ ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ಹೋದ್ವಿ. ಆದ್ರೂ ಒಂಥರ ಬೆಳಗ್ಗೆ ಮಾರ್ನಿಂಗೇ ಎದ್ದು ಫುಲ್ಲು ಮನೆ ಸುತ್ತ ಗ್ರೀನರಿ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇವಾಗ ಒಂದು 3 to 4 ಡೇಸಿಂದ ಮಳೆ ಅಂತೂ ಆಗ್ತಾಯಿದೆ. ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲ. ಇನ್ನು ಅದೆಲ್ಲ ತಗೊಂಡು ಬಂದು ನಾನು ಪಲಾವ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹಾಲನ್ನ ಕಾಯಕ್ಕಿಟ್ಟೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಅಂದರೆ ಪಪ್ಪಾಯನ ತಂದಿದ್ವಿ. ಇದನ್ನು ಅಷ್ಟೇನೆ ಅಲ್ಲೇ ಮನೆ ಹತ್ರನೇ ಬೆಳೆದಿರೋ ಅಂಥ ಪಪ್ಪಾಯ. ಇದು ಬಂದುಬಿಟ್ಟು ದೊಡ್ಡವರಿಂದ ಮಕ್ಕಳವ್ರಿಗೂ ತುಂಬ ಯೂಸ್ಫುಲ್ ಆಗೋವಂಥ ಫ್ರೂಟ್ ಇದು ಅಂತಲೇ ಹೇಳ್ಬೋದು. ಅವರು ಅದನ್ನೆಲ್ಲ ಕಟ್ ಮಾಡಿದ್ರು. ನಾನು ಅಷ್ಟೆಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ನಾನು ಅದು ಕಾಮಕಸ್ತೂರಿ ಬೀಜ ನೆನೆಸಿದ್ನೆಲ್ಲ ಆ ಡ್ರಿಂಕ್ನೆಲ್ಲ ನಾನು ಕುಡಿದ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೊರಟೆ ನಾನು. ಅದರಲ್ಲೂ ಇದು ಫ್ರೂಟ್ ಅಂತೂ ತುಂಬ ಹೆಲ್ತಿ ಫುಡ್ಡೇ ಅಂತ ಹೇಳ್ಬೋದು. ಅದು ಸೀಸನ್ ವೈಸ್ ಫ್ರೂಟ್ಸು ಮಕ್ಕಳಿಗೆ ಕೊಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಂದು ಸ್ನಾನ ಎಲ್ಲ ಮುಗ್ದಾದ್ಮೇಲೆ ದೇವ್ರ ಪೂಜೆಗಂತ ಅಂದ್ಬಿಟ್ಟು ಹೂವನ್ನ ಕಿತ್ಕೊಂಡು ಪೂಜೆ ಮಾಡೋಕ್ಕೂ ಅಂತ ರೆಡಿ ಮಾಡಿದೆ. ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸಿ ಮನೇಲೇ ನಾನೇ ನನ್ನ ಕೈಯಾರ ಎಳ್ಳುಬತ್ತಿನ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಟೆಂಪಲ್ಗೆ ಹಚ್ಬಿಟ್ಟು ಬರ್ತೀವಿ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬೇಕಾಗಿರೋಂಥ ಗಂಧದ ಕಡ್ಡಿ, ಕರ್ಪೂರ ಮತ್ತು ಎಳ್ಳುಬತ್ತಿ, ಹೂವು ಎಲ್ಲ ತಗೊಂಡು ಹೋಗ್ತಾಯಿದ್ದೀವಿ ಇಬ್ಬರೂ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ. ಅಂದರೆ ಹಾಕ್ಕೊಳ್ಳಲ್ಲ ಅವಳು, ಪ್ಯಾಂಟ್ ಶರ್ಟೇ ಹಾಕ್ಕೋಬೇಕು ಅಂತ ಅಂತಾಳೆ. ಒಂದು ಫ್ರಾಕ್ ಹಾಕ್ಕೊಳ್ಳಲ್ಲ, ಕ್ರಾಪ್ ಟಾಪ್ ಏನೂ ಹಾಕ್ಕೊಳ್ಳಲ್ಲ, ಯಾವುದು ಬೇಡ ಎಲ್ಲ ಚುಚ್ಚುತ್ತೆ ಅಂತ ಅಳ್ತಾಳೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಏನೋ ಒಂದು ನೈಸ್ ಮಾಡಿ ನಾನು ಹಾಕ್ಸಿರೋ ಅಂಥದ್ದು ಟೆಂಪಲ್ಗೆ ಹೋಗಿ ಬಂದಮೇಲೆ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅವಳೇ ಪೂಜೆ ಮಾಡ್ತಾಯಿದ್ದಾಳೆ. ಅಂದರೆ ನಾನೇ ಪೂಜೆ ಮಾಡ್ತೀನಿ ಅಂತ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ಪೂಜೆ ಎಲ್ಲ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ ಅಂತ ಬಂದೇ ಬರ್ತಾಳೆ ಅಂತ ಅಂದ್ಬಿಟ್ಟು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮನೆಗೆ ಬಂದಾದಮೇಲೆ ನಾನು
ಹೇಳಿದ್ನಲ್ಲ ನಾಟಿ ಸ್ಟೈಲ್ ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು, ಅದಕ್ಕೆ ಮೆಂತ್ಯ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ನಾನು ಅಂದರೆ ಅಲ್ಲೇ ಆವಾಗಲೇ ಬೆಳೆದಿರೋ ಅಂಥದ್ದೇ ಕಿತ್ಕೊಂಡ್ಬಂದಿರೋ ಅಂಥದ್ದು, ಸ್ವಲ್ಪ ಜಾಸ್ತಿ ಮಣ್ಣಿರುತ್ತೆ. ನೀಟಾಗಿ ವಾಶ್ ಮಾಡಿ 2-3 ಸ್ಪೂನ್ ಎಣ್ಣೆನ ಹಾಕಿ ಪಲಾವ್ ಸಾಮಾನೆಲ್ಲ ಹಾಕಿ ಈರುಳ್ಳಿ, ಟೊಮೆಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಬಟಾಣಿ, ಕ್ಯಾಪ್ಸಿಕಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆದಮೇಲೆ ನಾನು ಮೆಂತ್ಯ ಸೊಪ್ಪು ವಾಶ್ ಮಾಡಿರೋಂಥ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ, ಇದು ನೀಟಾಗಿ ಫ್ರೈ ಆಗೋಷ್ಟರಲ್ಲಿ ನಾನು 1.5 ಲೋಟ ಅಕ್ಕಿಗೆ ಮಾಡ್ತಾ ಇರೋವಂಥದ್ದು. ಅದನ್ನ ವಾಶ್ ಮಾಡಿ ನೆನೆಸೋಕೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಮಸಾಲೆನೂ ರುಬ್ಕೊಂಡ್ಬಿಡ್ತೀನಿ. 4 ಮೆಣಸಿನ್ಕಾಯಿನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಇಂಚು ಶುಂಠಿ, 1 ಗೆಂಡೆ ಬೆಳ್ಳುಳ್ಳಿ ಮತ್ತು 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ 2-3 ಸ್ಪೂನು ಮೊಸರನ್ನ ಆ್ಯಡ್ ಮಾಡಿಕೊಂಡು ಅದನ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ಅದು ಸೊಪ್ಪೆಲ್ಲ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ನೀಟಾಗಿ ಡ್ರೈ ಆಗಿ ಅದು ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿರೋವಂಥ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಾನು ಇದಕ್ಕೆ 1 ಸ್ಪೂನ್ ಗರಂ ಮಸಾಲೆ, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, 2-3 ಸ್ಪೂನ್ ಮನೆಯಲ್ಲೇ ಮಾಡಿರೋವಂಥ ಧನಿಯಾ ಪುಡಿನ ಯೂಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗೋ ತನಕ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಅದಕ್ಕೆ 3 ಲೋಟ ನೀರನ್ನ ಆ್ಯಡ್ ಮಾಡಿ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೆ ಅಕ್ಕಿನ ಹಾಕ್ಬಿಟ್ಟು. ಆವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಿಲ್ ಕೂಗಿಸಿದ್ರೆ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.